ಎಷ್ಟು ದಿನ ಆಗಿತ್ತು ಕಾಫಿ ಕುಡಿದೇನೆ. 3 ಬರುತ್ತೆ. ಬೇಕಾದ್ರೆ ನೀವು ಪ್ರೋಟೀನ್ ಕೂಡ ಈ ಕಡೆ ಇದು ಬಲೂನ್ ಬಿದ್ದೋಗ್ಬಿಟ್ಟಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹ್ಯೂಮನ್ ಚಾನಲ್. ಇವತ್ತು ನಾನು ಆಫೀಸ್ ಹೋಗ್ತಿದ್ದೀನಿ. ಪುಟ್ಟಿ ಬೇರೆ ಇಲ್ಲ ತಿಂಡಿ ಮಾಡೋಕ್ಕೆ, ನಾನೇ ಮಾಡ್ಕೋಬೇಕು. ಏನು ಮಾಡೋಣ ಅಂತ ನೋಡ್ತಿದ್ದೀನಿ. ಅವಲಕ್ಕಿ ಮೊಸರು ಏನಾದ್ರು ತಿನ್ಕೊಂಡು ಹೋಗ್ಬೇಕಷ್ಟೇ, ಮತ್ತು ಬೇರೆ ದಾರಿ ಇಲ್ಲ. ಅಷ್ಟು ಬೇಗ ಮಾಡೋಕ್ಕೂ ಆಗಲ್ಲ. ಇವಾಗ 8 ಗಂಟೆ ಆಗಿದೆ. ನಾನು 9 ಗಂಟೆಗೆ ಹೋಗ್ಬೇಕು ಆಫೀಸ್ಗೆ. ಇಲ್ಲಿಂದ ಹೊರಟ್ರೆ 1 ಅವರ್ ಬೇಕಾಗುತ್ತೆ. ಓಕೆ, ತಿಂಡಿ ಮಾಡೋಣ ಇವಾಗ. ಅವಲಕ್ಕಿ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡಿಕೊಂಡೆ. ಸ್ವಲ್ಪ ಒದ್ದೆ ಆಗೋ ಥರ ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೊಸರು ಹಾಕೋಣ. ಮೊಸರು ಮತ್ತು ಇದಕ್ಕೆ ಹಾಗೆ ಸ್ವಲ್ಪ ಉಪ್ಪು, ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅವಾಗ ಮಸ್ತಾಗತ್ತೆ. ಹಾಗೆ ಸ್ವಲ್ಪ ನೀರು ಹಾಕೋದು, ಮಿಕ್ಸ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಬೆಳಗ್ಗೆ ತಿಂಡಿಗೆ ಈಸಿ ಅಂದರೆ ಇದೆ ನಮಗೆ. ಅವಲಕ್ಕಿ ಮೊಸರು ಮಾಡ್ಕೊಂಡಿದ್ವಿ. ಇವಾಗ ತಿನ್ನೋದೊಂದೇ. ಗೈಸ್, ಇವಾಗ ಹೊರಟಿದ್ದೀನಿ ರೆಡಿಯಾಗಿ ಆಫೀಸ್ಗೆ. ಆಫೀಸಲ್ಲಿ ನಮಗೆ ಕ್ಯಾಮ್ರಾ ಆನ್ ಮಾಡೋಕ್ಕಾಗಲ್ಲ. ಹೋದ ತಕ್ಷಣ ಇಲ್ಲಿ ಸ್ಟಿಕ್ಕರ್ ಹಾಕ್ಬಿಡ್ತಾರೆ ಕ್ಯಾಮ್ರಾಗೆ. ನೋಡೋಣ, ಬರ್ತಾ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ. ದೇವ್ರೆ, ಬೈಕ್ ಇನ್ನೇ ಬಿಟ್ಟು ಬಂದುಬಿಟ್ಟಿದೆ ಗೈಸ್. ಮತ್ತೆ ಬಂದು ರಿಟರ್ನ್ ಆಗಿ. ಗೈಸ್, ಇವಾಗ ಕೆಲಸ ಮುಗಿಸ್ಕೊಂಡು ಹಾಗೆ ಊಟ ಮಾಡಿಬಿಟ್ಟೆ. ಎಲ್ಲಿ ಅಂತ ಹೇಳಿದ್ರೆ ಸತೀಶ್ ಬಿರಿಯಾನಿ ಅಡ್ಡದಲ್ಲೇ. ಚಿಕನ್ ತಿನ್ನಬಾರ್ದಲ್ಲ ಇವಾಗ, ಅದಕ್ಕೆ ಮಟನ್ ಬಿರಿಯಾನಿ ತಿಂದೆ ಇವತ್ತು. ಮತ್ತು ಇವಾಗ ಹೊರಡೋದು. 45 ಕಿಲೋಮೀಟ್ರ್ ಬೈಕ್ ರೈಡ್ ಮಾಡಬೇಕು. ಈಗ ಸಖತ್ ಬಿಸಿಲಿದೆ ನೋಡಿ ಹೆಂಗೆ ಕಾಣಿಸಿದೆ ಅಂತ. ಗೈಸ್, ಇವಾಗ ಜಸ್ಟ್ ರೀಚ್ ಆಗಿದೆ ಅಷ್ಟೇ. ಅಯ್ಯಪ್ಪ, ಮಸ್ತ್ ಸುಸ್ತಾಗೋಯ್ತು ಅಷ್ಟೇ. ಗೈಸ್, ರೂಮ್ ಮಾತ್ರ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಕ್ಲೀನ್ ಮಾಡ್ಕೋಬೇಕು. ನಿನ್ನೆ ಅವ್ರದ್ದು ಬರ್ಡೇದು ವಿಡಿಯೋ ಮಾಡೋಕ್ಕೆ ಅಂತೇಳಿ ಫುಲ್ ಕ್ಲೀನ್ ಮಾಡ್ತಿದ್ನಲ್ಲ, ಆ ಕಡೆಯಿಂದ ತಂದು ಈ ಕಡೆ ಹಾಕಿದ್ದೆ. ನೋಡಿ ಹೆಂಗಾಗಿದೆ ಅಂತ ರೂಮ್ ಫುಲ್. ಇದೆಲ್ಲ ಐರನ್ ಕೊಡೋದು, ಹೊಸ ಬಟ್ಟೆ ಎಲ್ಲ ಇದೆ. ಮತ್ತು ಇದು ಬೇರೆ ಆ ಕಡೆಯಿಂದ ತಂದಿದ್ದೀನಿ. ಫ್ಯಾನು ನೋಡಿ ಎಲ್ಲ. ಯಪ್ಪ, ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ ಗೈಸ್. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಗೈಸ್, ಇವಾಗ ಕ್ಲೀನ್ ಮಾಡಿದೆ. ಹಾಲ್ ಮತ್ತು ನನ್ನ ರೂಮ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದು. ಇದು ಐರನ್ ಕೊಡಬೇಕು. 23 ಶರ್ಟ್ಸ್ ಇದೆ, ಅದಷ್ಟು ಐರನ್ ಕೊಡಬೇಕು. ನಾಳೆ ಆಫೀಸ್ಗೆ ಹೋಗ್ತಾ ಕೊಟ್ಟೋಗೋಣ. ಹಾಗೆ ಫುಲ್ ಇಲ್ಲೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಪುಟ್ಟಿ ರೂಮ್ ಒಂದು ಕ್ಲೀನ್ ಮಾಡೋದು ಹಂಗೆ ಇದೆ ನೋಡಿ. ಬಲೂನೆಲ್ಲ ಇತ್ತಲ್ವಾ, ಅದೇ ಕ್ಲೀನ್ ಮಾಡಬೇಕಿತ್ತು. ಈ ಕಡೆ ಇದು ಬಲೂನ್ ಬಿದ್ದೋಗ್ಬಿಟ್ಟಿದೆ ನೋಡಿ ಗೈಸ್. ಪುಟ್ಟಿ ರೂಮ್ನ ನಾಳೆ ಕ್ಲೀನ್ ಮಾಡೋಣ. ಅಲ್ಲಿವರೆಗೂ ಕ್ಲೋಸ್ ಹಾಕ್ಕೊಂಡೇ ಇರಲಿ. ಇವಾಗ ಹರ್ಬಲ್ ಲೈಫಿಂದ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ರು. ಪುಟ್ಟಿ ಆರ್ಡ್ರ್ ಮಾಡಿದ್ದು, ನಾನೇ ತೊಗೊಂಡಿದ್ದೀನಿ. ಇವಾಗ ಬಂದಿದೆ. ಡೈಲಿ ವೆಯ್ಟ್ ಲಾಸ್ ಮಾಡೋಕ್ಕೆ, ವೆಯ್ಟ್ ಗೇನ್ ಮಾಡೋಕ್ಕೆ ಎಲ್ಲ ಒಳ್ಳೆ ಹೆಲ್ಪ್ ಆಗುತ್ತೆ ಅದು. ಅದಕ್ಕೆ ತಂದಿದ್ದೀವಿ. ಅನ್ಬಾಕ್ಸ್ ಮಾಡೋಣ. ಇಲ್ಲಿದೆ ಶೇಕ್ ಮೇಟ್ ಇದೆ. ಆಮೇಲೆ ಏನಿದೆಯಪ್ಪ, ಫಾರ್ಮುಲಾ 1 ಅಂತ ಇದೆ. ಹಂಗೆ ಇದರಲ್ಲಿ ಪ್ರೋಟೀನ್ ಇದೆ. ಇದು 3 ಬರುತ್ತೆ ಬಾಕ್ಸಲ್ಲಿ. ನೋಡಿ, ಇನ್ನೇನು ಇಲ್ಲ, ಖಾಲಿ. ಬಾಕ್ಸಲ್ಲಿ ಇಷ್ಟು 3 ಬರುತ್ತೆ. ಬೇಕಾದರೆ ನೀವು ಪ್ರೋಟೀನ್ ಕೂಡ ನೀವು ದೊಡ್ಡ ಬಾಕ್ಸಲ್ಲೇ ತರಿಸ್ಕೋಬೋದು. ಫಾರ್ಮುಲಾ 1 2 ಸ್ಪೂನ್ ಹಾಕೋಬೇಕು. ಹಾಗೆ ಶೇಕ್ ಮೇಟ್ 1 ಸ್ಪೂನು ಮತ್ತು ಪ್ರೋಟೀನ್ 1 ಸ್ಪೂನ್ ಹಾಕೋಬೋದು. ಫುಲ್ ಡೀಟೇಲ್ಸ್ ನಿಮಗೆ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಫುಲ್ಲು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಯಾವ ರೀತಿ ತೊಗೋಬೇಕು, ಯಾವ ರೀತಿ ತೊಗೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಯಾವ ರೀತಿ ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ, ಅದೆಲ್ಲ ಫುಲ್ ಹೇಳ್ತಾರೆ ನಿಮಗೆ. ಗೈಸ್, ಶರ್ಟ್ ಐರನ್ ಕೊಡ್ಬೇಕಂತ ಹೇಳ್ತಿದ್ದಲ್ವಾ, ಇವಾಗ ಕೊಟ್ಬರೋಣ ಹೋಗಿ. ಎಷ್ಟು ಒಂದು 23 ಶರ್ಟ್ ಇದೆ ಅಂತ ಹೇಳಿದ್ದಲ್ವಾ. ಎಷ್ಟೊತ್ತಾಗತ್ತೆ ನೋಡೋಣ. ಇವಾಗ ಕೊಟ್ಟರೆ ಈವ್ನಿಂಗ್ ಟೈಮಲ್ಲಿ ಕೊಡ್ಬೋದು ಅವರು. ಹೆಂಗೆ ತೊಗೊಂಡು ಹೋಗೋದಂತ ಗೊತ್ತಾಗ್ತಿಲ್ಲ. ಅಷ್ಟು ಶರ್ಟ್ ಇದೆ ಅಲ್ವಾ. ಯಾವುದಾದ್ರೂ ಬ್ಯಾಗ್ ಇದ್ದರೆ ಒಳ್ಳೇದಿತ್ತು. ಪುಟ್ಟಿ ರೂಮಲ್ಲಿದೆಯಾ ಏನಾದರೂ ನೋಡೋಣ.
ದೇವ್ರೆ, ಇಲ್ಲೇನಾದ್ರು ಇದೆಯಾ ನನ್ನ ಕಬೋರ್ಡಲ್ಲಿ? ದೊಡ್ಡ ಬ್ಯಾಗೇ ಇಲ್ಲ ಗೈ. ಇಲ್ಲ ಚೀಲ ಸಿಕ್ತು. ಚೀಲದಲ್ಲಿ ಹಾಕಿದ್ದೀನಿ ನೋಡಿ, ಮೋನಿಕಾ ಫ್ಯಾಷನ್ ಚೀಲದಲ್ಲಿ ವಸ್ತುನ ಹಾಕಿದ್ದೀನಿ. ಫುಲ್ಲು ಪ್ರೆಸ್ ಮಾಡಿ ಹಾಕಿರೋದು. ಈಗ ತೊಗೊಂಡೋಗೋಣ, ಐರನ್ ಕೊಟ್ಟು ಬಂದ್ಬಿಡೋಣ ಈಗಲೇ. ಬೈಕ್ ಅಂತೂ ಸರ್ವಿಸ್ ಆದಮೇಲೆ ಅಂತೂ ಸಕ್ಕತ್ತಾಗತ್ತೆ ಓಡ್ಸೋಕ್ಕೆ. ಇಲ್ಲ ಇದೆ ನೋಡಿ, ಧೂಳಾಗ್ಬಿಟ್ಟಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಒಂದು ಬಟ್ಟೆ ಇಲ್ಲೇ ಇಟ್ಬಿಟ್ಟಿದ್ದೀನಿ ನನ್ನ ಟೀ ಶರ್ಟ್ನ ಕ್ಲೀನ್ ಮಾಡೋಕ್ಕೆ ಅಂತಲೇ. ಎಲ್ಲಿಂದ ಎಷ್ಟು ಧೂಳು ಬರುತ್ತೋ ಏನೋ ದೇವ್ರಿಗೆ ಗೊತ್ತು. ಬಟ್ಟೆ ಗಿಟ್ಟೆ ಹಾಕಿ ಏನಾದರೂ ಮುಚ್ಚಿಟ್ರೆ ಬೆಸ್ಟ್. ಐರನ್ ಕೊಟ್ಟು ಇವಾಗ ಒಂದು ಎಗ್ ಪಪ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಂದು ವೆನಿಲ್ಲ ತೊಗೊಳ್ವಾ, 2 ಸ್ಟ್ರಾಬೆರಿ ತೊಗೊಳ್ವಾ, ಒಂದು ಕವರ್ ಹಾಕಿ. ಐಸ್ ಕ್ರೀಮ್ ತೊಗೊಂಡು ಬಂದಾಗ ಇವಾಗ ತಿನ್ಬಿಡೋಣ. ಅದು ಯಾಕೆ ಕಾಫಿ ಕುಡಿಬೇಕು ಅನಿಸ್ತಿದೆ ಗೈಸ್. ಇವಾಗ ಹೋಗಿ ಕಾಫಿ ಪೌಡ್ರು ಮತ್ತು ಹಾಲು ತೊಗೊಂಡು ಬರೋಣ. ಇಲ್ಲೇ ಕೆಳಗಡೆ ಒಂದು ಶಾಪ್ ಇದೆ, ನೋಡೋಣ ಕಾಫಿ ಪೌಡ್ರ್ ಇದೆಯಾ. ಇಲ್ಲ ತರಬೇಕು ಕಾಫಿ ಪೌಡ್ರು ಮತ್ತು ಹಾಲು ತರಬೇಕು. ಇವಾಗ ಹೋಗಿ ತೊಗೊಂಡು ಬಂದ್ಬಿಡೋಣ. ಎಷ್ಟೋ ದಿನ ಆಗಿತ್ತು ಮನೇಲಿ ಕಾಫಿ ಮಾಡ್ದೇನೆ, ಇವತ್ತು ಮಾಡೋಣ. ಕಾಫಿ ಮಾಡಾಯ್ತು ಗೈಸ್. ಇವಾಗ ಒಬ್ಬನೇ ಅಲ್ಲ, ಜಾಸ್ತಿ ಮಾಡ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕಾಫಿ ಕುಡಿಯೋಣ ಆಯ್ತಾ. ಸ್ವಿಚ್ ಆನ್. ಓಕೆ, ಎಷ್ಟು ದಿನ ಆಗಿತ್ತು ಕಾಫಿ ಕುಡಿದೇನೆ. ಬಟ್ಟೆನ ಐರನ್ ಕೊಟ್ಟಿದ್ದಲ್ವಾ, ಅದನ್ನು ತೊಗೊಂಡು ಬರೋಣ. ಈಗ 6 ಗಂಟೆ ಕೊಡ್ತೀನಿ ಅಂತ ಹೇಳಿದರು. ನೋಡಿ ಟೈಮ್ ಆಗಿದೆ, 6 ಗಂಟೆ ಆಗಿದೆ. ಹೋಗಿ ತಂದುಬಿಡೋಣ. ಗೈಸ್ ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತ. ನಾನು ಹೋಗ್ಬೇಕಾದ್ರೆ ಹೆಂಗೆ ತೊಗೊಂಡೋಗಿದ್ದೆ, ಇವಾಗ ಹೆಂಗೆ ಹಾಕಿದ್ದಾರೆ ಅವರು ನೋಡಿ, ಚಂದ ಮಾಡಿ ಹಾಕಿದ್ದಾರೆ. ಇವಾಗ ತಂದಿರೋ ಬಟ್ಟೆನ ಎಲ್ಲಿ ಇಡೋದು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಫುಲ್ ಹಾಕ್ಕೊಂಡಿದ್ದೆ. ಇದೆ ಈ ಕಡೆ ಇಡೋದು ಏನು ಕತೆ. ಇಲ್ಲೊಂದು ಖಾಲಿದೆ. ಲ್ಯಾಪ್ಟಾಪ್ ತೆಗೆದು ಇಡಬೇಕಷ್ಟೆ. ಶರ್ಟ್ಸ್ಗೆ ಐರನ್ ಮಾಡಬೇಕು ಅಂತ ಹೇಳಿ 1 ವಾರದ ತನಕ ಟೈಮ್ ತೊಗೊಂಡೇನೋ. ಬಟ್ ಇವಾಗ ನೋಡಿ ನೀಟಾಗಿ ಹಾಕಿಟ್ಟಿದ್ದೀನಿ. ಟೈಮ್ ಆಯ್ತು ಗೈಸ್, ಊಟ ಮಾಡಬೇಕಲ್ಲ. ಏನು ಮಾಡಿಲ್ಲ, ಸಾಂಬಾರು ಬಿಸಿ ಮಾಡ್ಕೋಬೇಕು, ಹಾಗೆ ಅನ್ನಕ್ಕಿಡಬೇಕು. ಅನ್ನಕ್ಕಿಡೋಣ ಇವಾಗ. ನನಗೊಬ್ಬನಿಗೆ ಇಡಬೇಕಲ್ಲ, ಇವಾಗ ಕಡಿಮೆ ರೈಸ್ ಇಡಬೇಕಷ್ಟೇ. ಅನ್ನಕ್ಕಿಟ್ಟಾಯ್ತು ಗೈಸ್. ಇವಾಗ ಸಾಂಬಾರು ಬಿಸಿ ಮಾಡೋಣ. ಸಾಂಬಾರು ನಿನ್ನೆ ಮಾಡಿದ್ದು ಫ್ರಿಜ್ಜಲ್ಲಿದೆ. ಅನ್ನ ಮಾಡಾಯಿತು, ಹಾಗೆ ಸಾಂಬಾರು ಕೂಡ ಬಿಸಿ ಮಾಡಾಯಿತು. ಇವಾಗ ಊಟ ಮಾಡೋಣ ಗೈಸ್. ಅವಾಗ ರಿಪೋರ್ಟ್ ಕಳಿಸಿರ್ಲಿಲ್ಲ ಅವರು, ಇವಾಗ ಕಳಿಸಿದ್ದಾರೆ. ಸ್ವಲ್ಪ ಕೆಲಸ ಇದೆ, ಮಾಡ್ಕೋಬೇಕು ಇವಾಗ. ಯಪ್ಪ ಇಷ್ಟೊತ್ತಾಯಿತು ಗೈಸ್, ಇನ್ನೂ ಮುಗಿತಾನೆ ಇಲ್ಲ. ನಾಳೆ ಮಾಡ್ತೀನಿ. ಇವಾಗ ಟೈಮ್ ಎಷ್ಟು ನೋಡಿ, 10 ಗಂಟೆ ಆಯಿತು ಗೈಸ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.